ಮೊದಲನೇದಾಗಿ ನನಗೆ ನನ್ನ ಸ್ಟೂಡೆಂಟು ಅಂತ ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ಡಿಗ್ರಿಯಲ್ಲಿ ಅವ್ರ ಕೈಯಾಗಿ ನಾನು ಓದಿದ್ದೀನಿ. ನಾನು ಓದಿ ಅವರಲ್ಲಿ ಇರೋಂಥ ಜ್ಞಾನ ನನಗೆ ಗೊತ್ತಿದೆ. ಅವ್ರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಆಟದ ಜೊತೆಗೆ ಪಾಠ ಇರ್ತಿತ್ತು. ನಾನು ಆವಾಗಲೇ 2006-07 ನಾನು ಸರ್ ಬಗ್ಗೆ ನನಗೆ ಗೊತ್ತಿದೆ, ಗುರುಜಿ ಬಗ್ಗೆ. ಮೊದಲು ಕ್ಲಾಸಿಗೆ ಕಳ್ಸೋಕ್ಕಾದ್ರೆ ಮುಂಚಿತವಾಗಿ ಅದು ಗಾಂಧಾರಿ ವಿದ್ಯೆ ಹೆಂಗಿರುತ್ತೆ ಏನೋ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಇವ್ನ ಕಾಟ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಮೈಂಡ್ ಇತ್ತು ನಂದು. ಶಾಲೆಯಿಂದ ಬಂದಷ್ಟು ಏನೋ ಒಂದು ಮೆಕ್ಯಾನಿಕ್ ಕೆಲಸ ಮಾಡೋದು, ಅದು ಹಾಳು ಮಾಡೋದು, ಇದು ಹಾಳು ಮಾಡೋದು, ಹೆಂಗಾರ ಮಾಡಿ ಎಲ್ಲೇನೋ ದಬ್ಬಬೇಕು ಅನ್ನೋ ಮೈಂಡೇ ಇದ್ದೇನೆ ನಾನು ಇಲ್ಲಿಗೆ ಕಳಿಸಿದ್ದು. ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನನ್ನ ಮಗ ಯಾವ ರೀತಿ ಕಲ್ತಿದ್ದಾನೆ, ಯಾವ ರೀತಿ ಬದಲಾಗಿದ್ದಾನೆ. ಶಿಸ್ತದಿಂದ ಹಿಡಿದು ಒಂದು ಡಸ್ಟ್ ಅಲರ್ಜಿ ಅವನಿಗೆ ಭಾಳ ಇದೆ. ಡಾಕ್ಟ್ರ್ ಹತ್ರ ಹೋದ್ರೂ ಈಗ ಆಪ್ರೇಷನ್ ಸತ್ಯಾಗೂ ಮಾಡೋಕ್ಕಾಗಲ್ಲ. 18 ವರ್ಷ ಮೇಲ್ಪಟ್ಟೆ ಮಾಡಬೇಕು. ಕಫ ಮೂಗಲೆಲ್ಲ ಕಟ್ಕೊಂಡು ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿಬಿಡ್ತಿತ್ತು. ಅದು ಹೋಗಿದೆ ಅನ್ನೋದಕ್ಕೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಗುರುಜಿ ಮಾತಾಜಿಗೆ. ಅದು ಡಾಕ್ಟ್ರಲ್ಲಿ ಆಗದೇ ಇರೋವಂಥ ಕೆಲಸನ ಗುರುಜಿ ಮಾತಾಜಿ ನನ್ನ ಮಗಗೆ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗುರುಜಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನವನೀತ್ ಅಂತ ನಾನು ಅವನೇನಾದರೂ ಆ್ಯಕ್ಟಿವಿಟಿ ಮಾಡೋದ್ರಿಂದ ನನಗೆ ಒಂದು ಯುನಿಟೆಡ್ ಅಂದರೆ ಇವ್ನು ಎಲ್ಲಿಗೆ ಹೋಗ್ತಾನಪ್ಪ, ಎಲ್ಲೇನೋ ಹೋಗು ಅಂತ ಫಸ್ಟು ನಮ್ಮ ನಮ್ಮ ತಂಗಿ ಹೇಳಿದಾಗ ಎಲ್ಲಿಗೇನೋ ಕರ್ಕೊಂಡು ಹೋಗ್ರಿ ಅಂತಿದ್ದೆ ನಾನು. ಅವರು ಇಲ್ಲಿಗೆ ಬಂದುಬಿಟ್ಟಾಗ 10 ದಿನ ಹೆಂಗೆ ಆ್ಯಕ್ಟಿವಿಟಿ ಮಾಡ್ತಾನಂತ ವೀಡಿಯೋ ನೋಡಿದಾಗೆ ನನಗೆ ಗೊತ್ತಾಗಿದ್ದು. ಅದು ನನ್ನ ಕನ್ಸಲ್ಸದೆ ಅಂದ್ಕೊಂಡಿಲ್ಲ, ಕಣ್ಣು ಮುಚ್ಕೊಂಡು ಏನು ಕಲಿತಿದ್ದಾರೆ, ಅದು ಎಂಥ ಗಾಂಧಾರಿ ಇದೆ ಇರ್ಬೋದು ಅಂತ. ಇವಾಗ ಐಡೆಂಟಿಫೈ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ, ಅದು ಭಾಳ ವಂಡರ್ ಆಗುತ್ತೆ. ಹೆಂಗೆ ಐಡೆಂಟಿಫೈ ಮಾಡ್ತೀವಿ, ಹೆಂಗೆ ಅಮ್ಮ ನಿನಗೆ ಧ್ಯಾನ ಮಾಡೋದು ಗೊತ್ತಿಲ್ಲಲ್ಲ, ನಾನು ಹೇಳ್ಕೊಡ್ತೀನಿ ಬಾ ನಿನಗೆ ಅಂತ ಹೇಳಿದ್ದಾನೆ. ಥ್ಯಾಂಕ್ ಯು. ನನಗೆ ಧ್ಯಾನ ಮಾಡೋಕ್ಕಾದ್ರೆ ಬರೋಲ್ಲ ಚಿನ್ನು, ಹೆಂಗಪ್ಪ ಇದು ಮಾಡೋದು, ಮೈಂಡ್ನಲ್ಲಿ ಏನೇನೋ ಯೋಚನೆಗಳು ಬರ್ತವೆ ಕಣ್ಣು ಮುಚ್ಚಿದ ತಕ್ಷಣ. ಧ್ಯಾನ ಯಾವ ಥರ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ ಅಂತ ಹೇಳಿದಾಗ, ಅಮ್ಮ ನಾನು ಕಲ್ತೀನಿ ಬಾ ನಿನಗೆ ಹೇಳ್ಕೊಡ್ತೀನಿ ಅಂದೆ. ನನಗೆ ಟೀಚರ್ ಆಗೋವಂಥ ಸಾಮರ್ಥ್ಯ ಬೆಳೆಸ್ಕೊಂಡಾನೆ. ಥ್ಯಾಂಕ್ ಯು ಗುರುಜಿ.